ನಮಸ್ಕಾರ ವೀಕ್ಷಕರೇ, ಇಂದಿನ ಎಪಿಸೋಡ್ನಲ್ಲಿ ಒಂದು ಕಾಮನ್ ಸಮಸ್ಯೆ ಬಗ್ಗೆ ತಿಳ್ಕೊಳ್ಳೋಣ. ಅದೇನಂದ್ರೆ ಗ್ಯಾಸ್ಟ್ರಿಕ್ ಸಮಸ್ಯೆ ಅನ್ನೋದು ಒಂದು ಗಂಭೀರ ಸಮಸ್ಯೆ. ವೀಕ್ಷಕರೇ, ಇದನ್ನ ಯಾವುದೇ ಕಾರಣಕ್ಕೂ ನಿರ್ಲಕ್ಷ್ಯ ಮಾಡಬೇಡಿ. ಈ ಎಪಿಸೋಡ್ನಲ್ಲಿ ನಾನು ಗ್ಯಾಸ್ಟ್ರಿಕ್, ಅದರ ಸಮಸ್ಯೆ ಹಾಗೂ ಮನೆಯಲ್ಲೇ ಗ್ಯಾಸ್ಟ್ರಿಕ್ಗೆ ಮನೆಮದ್ದು ಹೇಗೆ ಮಾಡ್ಕೋಬಹುದು ಅಂತ ಕೂಡ ನಾನು ತಿಳಿಸ್ಕೊಡ್ತಾ ಇದ್ದೀನಿ. ಅದಕ್ಕಿಂತ ಮುಂಚೆ ಯಾರೆಲ್ಲ ನಮ್ಮ ಚಾನೆಲ್ ಅನ್ನ ಸಬ್ಸ್ಕ್ರೈಬ್ ಮಾಡಿಲ್ಲ, ಈ ಕೂಡಲೇ ದಯವಿಟ್ಟು ಚಾನೆಲ್ ಅನ್ನ ಸಬ್ಸ್ಕ್ರೈಬ್ ಮಾಡಿ, ಹಾಗೆ ನೋಟಿಫಿಕೇಶನ್ ಗಾಗಿ ಬೆಲ್ ಐಕಾನ್ ಅನ್ನ ಪ್ರೆಸ್ ಮಾಡಿ. ವೀಕ್ಷಕರೇ, ಗ್ಯಾಸ್ಟ್ರಿಕ್ ಅಂದ್ರೆ ಏನು? ಅದು ಯಾಕೆ ನಮ್ಮನ್ನ ಇಷ್ಟೊಂದು ಬಾಧಿಸುತ್ತೆ ಅಲ್ವಾ? ಗ್ಯಾಸ್ಟ್ರಿಕ್ ಅನ್ನೋದು ನಮ್ಮ ದೇಹದ ಜೀರ್ಣಾಂಗವ್ಯೂಹದಲ್ಲಿ ಆಗುವ ಏರುಪೇರು ಅಥವಾ ಸಮಸ್ಯೆ. ಗ್ಯಾಸ್ಟ್ರಿಕ್ ಸ್ಟಾರ್ಟ್ ಆಗ್ಬಿಟ್ರಂತೂ ಅದು ಅನುಭವಿಸೋರಿಗೆ ಮಾತ್ರನೇ ಗೊತ್ತು ಅದು ಎಷ್ಟು ನೋವು ತರುತ್ತೆ ಅಂತ. ಗ್ಯಾಸ್ಟ್ರಿಕ್ ಇಂದ ಒಂದೆರಡಲ್ಲ ಸಮಸ್ಯೆ. ಹೊಟ್ಟೆ ನೋವು, ಹೊಟ್ಟೆ ಉಬ್ಬರಿಸ್ಕೊಳ್ಳೋದು, ತಲೆನೋವು, ವಾಂತಿ ಬರುವಂತಾಗೋದು, ನಂತರ ಎದೆ ಉರಿ, ಎದೆ ನೋವು ಕಾಣಿಸ್ಕೊಳ್ಳೋದು, ಈ ತರ ಭೀಕರ ಸಮಸ್ಯೆಗಳು ಎದುರಾಗ್ತವೆ. ಹಾಗಿದ್ರೆ ಇದಕ್ಕೆಲ್ಲ ಕಾರಣ ಏನು ಸ್ನೇಹಿತರೆ? ಕೆಲವರು ಹೇಳ್ತಾರೆ, ನಾನು ಟೈಮ್ ಸರಿಯಾಗಿ ಊಟ ಮಾಡ್ತೀನಿ ಆದ್ರೂ ಗ್ಯಾಸ್ಟ್ರಿಕ್ ಸಮಸ್ಯೆ. ಇನ್ನು ಕೆಲವರು ಹೇಳ್ತಾರೆ, ನಾನು ಟೈಮ್ಗೆ ಸರಿಯಾಗಿ ನೀರನ್ನು ಕೂಡ ಕುಡಿತಾ ಇದ್ದೀನಿ ಆದ್ರೂ ಕೂಡ ಗ್ಯಾಸ್ಟ್ರಿಕ್ ಸಮಸ್ಯೆ ಕಾಡ್ತಿದೆ ನನ್ಗೆ ಅಂತ. ಹೌದು ವೀಕ್ಷಕರೇ, ಊಟ ನೀರು ಕುಡಿಯೋರಿಗೆ ಕೂಡ ಸಮಸ್ಯೆ ಬಂದೇ ಬರುತ್ತೆ. ಆದ್ರೆ ಯಾವ ಸಮಯಕ್ಕೆ ಊಟ ಮಾಡ್ಬೇಕು, ಏನ್ ಊಟ ಮಾಡ್ಬೇಕು ಹಾಗೂ ಯಾವ ಸಮಯದಲ್ಲಿ ನೀರ್ ಕುಡಿಬೇಕು ಅನ್ನೋದು ಕೂಡ ಇಲ್ಲಿ ಮುಖ್ಯ ಆಗತ್ತೆ. ಮೊದಲಿಗೆ ನಮ್ಗೆ ಹಸಿವಾದಾಗ ಟೈಮಿಗೆ ಸರಿಯಾಗಿ ಊಟ ಮಾಡ್ಕೋಬೇಕು ಹಾಗೂ ಮಸಾಲೆ ಮತ್ತೆ ಎಣ್ಣೆ ಪದಾರ್ಥವನ್ನ ಮಿತವಾಗಿ ಬಳಸಬೇಕು. ತುಂಬಾ ಖಾರ ತಿನ್ನೋದು, ಕರ್ದಿರೋ ಪದಾರ್ಥನ ಹೆಚ್ಚಾಗಿ ತಿನ್ನೋದು ಗ್ಯಾಸ್ಟ್ರಿಕ್ ಸಮಸ್ಯೆಗೆ ಮೂಲ ಕಾರಣವಾಗುತ್ತೆ. ಮತ್ತೆ ಟೈಮಿಗೆ ಸರಿಯಾಗಿ ಊಟ ಮಾಡದೇ ಇರೋದು, ಬೆಳಿಗ್ಗೆ ತಿಂಡಿ ತಿಂದೆ ಮಧ್ಯಾಹ್ನ ಡೈರೆಕ್ಟ್ ಆಗಿ ಊಟ ತಿನ್ನೋದು, ಹಾಗೆ ಬರೀ ಖಾಲಿ ಹೊಟ್ಟೆಯಲ್ಲಿ ಟೀ ಕಾಫಿ ಕುಡಿತಾ ಇರೋದು, ಇದೆಲ್ಲ ಕೂಡ ಮೇಜರ್ ಕಾರಣ ಈ ಗ್ಯಾಸ್ಟ್ರಿಕ್ ಸಮಸ್ಯೆಗೆ. ಹಾಗೂ ಟೈಮಿಗೆ ಸರಿಯಾಗಿ ಇದು ನಮ್ಮ ಪಚನ ಕ್ರಿಯೆಯನ್ನ ಸರಿಯಾಗಿ ಮಾಡಲು ತೊಂದರೆ ಕೊಡುತ್ತೆ. ಇದರಿಂದ ಗ್ಯಾಸ್ಟ್ರಿಕ್ ಸಮಸ್ಯೆ ಕೂಡ ಸ್ಟಾರ್ಟ್ ಆಗುತ್ತೆ. ಹಾಗೆ ವೀಕ್ಷಕರೇ, ಈ ಗ್ಯಾಸ್ಟ್ರಿಕ್ ಅನ್ನೋ ಸಮಸ್ಯೆ ನಾವು ತಿನ್ನೋ ಮಾತ್ರೆಯಿಂದ ಕೂಡ ಬರುತ್ತೆ. ಹೇಗಂದ್ರೆ, ನಾವು ಡಾಕ್ಟರ್ ಹತ್ರ ಜ್ವರ ಬಂದಾಗ ಡಾಕ್ಟರ್ನ ಕನ್ಸಲ್ಟ್ ಮಾಡಿದಾಗ ಅವರು ನಮ್ಗೆ ಜ್ವರಕ್ಕೆ ಮಾತ್ರೆ ಕೊಡ್ತಾರೆ. ಆಗ ಅವರು ಕೇಳ್ತಾರೆ, ನಿಮ್ಗೆ ಗ್ಯಾಸ್ಟ್ರಿಕ್ ಸಮಸ್ಯೆ ಏನಾದ್ರೂ ಇದ್ಯಾ ಅಂತ. ಆಗ ಇದೆ ಅಂದ್ರೆ ಅವರು ಗ್ಯಾಸ್ಟ್ರಿಕ್ಗೂ ಕೂಡ ಮಾತ್ರೆಯನ್ನ ಕೊಟ್ಟಿರ್ತಾರೆ. ನೀವೇನಾದ್ರೂ ಅದನ್ನ ಕನ್ಫರ್ಮ್ ಮಾಡ್ಕೊಳ್ದಂತಲೇ ಅವ್ರು ಕೊಟ್ಟಿರೋ ಮಾತ್ರೆಯನ್ನ ಮಾತ್ರ ತಗೊಳ್ಳೋದ್ರಿಂದ ಗ್ಯಾಸ್ಟ್ರಿಕ್ ಸಮಸ್ಯೆ ಕಾಣಿಸ್ಕೊಳ್ಳುತ್ತೆ. ನಾವು ಸರಿಯಾಗಿ ಆಹಾರ ತಗೊಳ್ದೇನೆ ಮಾತ್ರೆ ತಗೊಳ್ಳೋದ್ರಿಂದ ಕೂಡ ಗ್ಯಾಸ್ಟ್ರಿಕ್ ಸಮಸ್ಯೆ ಬರುತ್ತೆ. ಹಾಗಿದ್ರೆ ಏನ್ ಮಾಡೋದು ನಾವೀಗ ಈ ಗ್ಯಾಸ್ಟ್ರಿಕ್ ಸಮಸ್ಯೆಯಿಂದ ಆಚೆ ಬರೋದಕ್ಕೆ ಅಂತ ಯೋಚನೆ ಮಾಡ್ತಾ ಇದ್ದೀರಾ? ಹೌದು ವೀಕ್ಷಕರೇ, ಕೆಲವೊಂದು ಸಣ್ಣ ಬದಲಾವಣೆ ನಿಮ್ಮ ಜೀವನ ಶೈಲಿಯಲ್ಲಿ ಮಾಡ್ಕೊಂಡ್ರೆ ಪರ್ಮನೆಂಟ್ ಆಗಿ ನೀವು ಗ್ಯಾಸ್ಟ್ರಿಕ್ ತೊಂದರೆಯಿಂದ ಆಚೆ ಬರ್ಬೋದು. ಮೊದಲಿಗೆ ಗ್ಯಾಸ್ಟ್ರಿಕ್ ಸಮಸ್ಯೆ ಕಡಿಮೆ ಮಾಡ್ಕೊಳ್ಳಕ್ಕೆ ಮಿತವಾದ ಹಾಗೂ ಟೈಮಿಗೆ ಸರಿಯಾಗಿ ಊಟ ಮಾಡಬೇಕು. ಹಾಗೂ ನೀರನ್ನ ದಿನಕ್ಕೆ 3-4 ಲೀಟರ್ ನಿಮ್ಮ ದೇಹಕ್ಕೆ ಎಷ್ಟು ಬೇಕೋ ಅಷ್ಟು ಟೈಮಿಗೆ ಸರಿಯಾಗಿ ಕುಡೀರಿ. ಕೊನೆಯದಾಗಿ ಕಣ್ತುಂಬ ನಿದ್ದೆ ಮಾಡಿ. ಇದು ನಿಮ್ಮ ಗ್ಯಾಸ್ಟ್ರಿಕ್ ಸಮಸ್ಯೆಯನ್ನ ನಿಧಾನವಾಗಿ ಸರಿ ಮಾಡೋಕೆ ಸಹಾಯ ಮಾಡುತ್ತೆ. ಈಗ ನಾನು ನಿಮ್ಮ ಗ್ಯಾಸ್ಟ್ರಿಕ್ ಸಮಸ್ಯೆಗೆ ಕೆಲವೊಂದು ಮನೆಮದ್ದನ್ನ ತಿಳಿಸ್ತೀನಿ, ಬನ್ನಿ ನೋಡೋಣ. ಓಕೆ, ಗ್ಯಾಸ್ಟ್ರಿಕ್ ಸಮಸ್ಯೆಗೆ ಮೊದಲನೇ ಮನೆಮದ್ದನ್ನ ತೋರಿಸ್ಕೊಡ್ತಾ ಇದ್ದೀನಿ. ಒಂದು ಪಾತ್ರೆನ ತಗೊಂಡು 1 ಗ್ಲಾಸ್ ಆಗುವಷ್ಟು ನೀರನ್ನ ಹಾಕೊಳ್ತಾ ಇದ್ದೀನಿ. ಸೊ ಸ್ಟವ್ ಆನ್ ಮಾಡಿ ಈ ನೀರನ್ನ ಚೆನ್ನಾಗಿ ಕಾಯಿಸ್ಕೋಬೇಕು. ಈ 1 ಗ್ಲಾಸ್ ನೀರಿಗೆ ಒಂದು ಅರ್ಧ ಸ್ಪೂನ್ ಆಗುವಷ್ಟು ಜೀರಿಗೆಯನ್ನ ಹಾಕೊತಾ ಇದ್ದೀನಿ. ಸೊ ಈ ಜೀರಿಗೆ ಹಾಗೂ ಈ ನೀರನ್ನ ಚೆನ್ನಾಗಿ ಕುದಿಸ್ಕೊಂಡು, ನೀರಲ್ಲಿ ಚೆನ್ನಾಗಿ ಜೀರಿಗೆ ಕುದ್ದಾಗ ಜೀರಿಗೆಯಲ್ಲಿರುವಂತಹ ಒಳ್ಳೊಳ್ಳೆ ಔಷಧಿ ಗುಣಗಳು ಬಿಡುತ್ತೆ. ಸೊ ಈ ಜೀರಿಗೆ ನೀರು ಕುಡಿಯೋದ್ರಿಂದ ನಮ್ಮ ಗ್ಯಾಸ್ಟ್ರಿಕ್ ಸಮಸ್ಯೆ ಕಡಿಮೆ ಆಗ್ತಾ ಬರುತ್ತೆ. ದಿನ ಬೆಳಗ್ಗೆ ಎದ್ದು ಈ ರೀತಿ ಜೀರಿಗೆ ಬಿಸಿನೀರನ್ನ ಅಥವಾ ನಿಮ್ಗೆ ಕಾಯಿಸಿ ಆರಿಸಿದ ನೀರು, ನೀವು ಹೋಲ್ ಡೇಗೂ ಕೂಡ ಈ ರೀತಿ ಜೀರಿಗೆ ನೀರನ್ನ ಕಾಯಿಸಿ ಇಟ್ಕೊಂಡು ಕೂಡ ಕುಡಿಬಹುದು. ಇಲ್ಲ ಅಷ್ಟೆಲ್ಲ ಟೈಮ್ ಇಲ್ಲ ಅಂದ್ರೆ ಅಟ್ಲೀಸ್ಟ್ ಅರ್ಲಿ ಮಾರ್ನಿಂಗ್ ಎದ್ದ ತಕ್ಷಣ ಈ ರೀತಿ ಬಿಸಿನೀರಿಗೆ ಸ್ವಲ್ಪ ಜೀರಿಗೆಯನ್ನ ಹಾಕಿ ಕುದಿಸಿ, ನಿಮ್ಗೆ ಎಷ್ಟು ಬಿಸಿ ಹಿಡಿಸುತ್ತೋ ಅಷ್ಟು ಬಿಸಿಯನ್ನ ಅಥವಾ ತಣ್ಣಗಾಗಿರೋ ಜೀರಿಗೆ ನೀರನ್ನು ಕೂಡ ಕುಡಿಯೋದ್ರಿಂದ ನಮ್ಮ ಗ್ಯಾಸ್ಟ್ರಿಕ್ ಸಮಸ್ಯೆ ಕಡಿಮೆ ಆಗ್ತಾ ಬರುತ್ತೆ.
ನೋಡಿ ಎಷ್ಟು ಚೆನ್ನಾಗಿ ಜೀರಿಗೆಯಲ್ಲಿರೋ ಅಂಶ ಬಿಡ್ತಾ ಇದ್ದಾಗೆ ಕಲರ್ ಚೇಂಜ್ ಆಗ್ತಾ ಇದೆ ಅಲ್ವಾ. ಸೊ ಜೀರಿಗೆಯಲ್ಲಿ ನಮಗೆ ತುಂಬಾನೇ ಒಳ್ಳೊಳ್ಳೆ ಔಷಧಿ ಗುಣಗಳಿದೆ. ಈ ಜೀರಿಗೆ ನೀರು ಕುಡಿಯೋದ್ರಿಂದ ನಮ್ಮ ಜೀರ್ಣಕ್ರಿಯೆಗೆ ತುಂಬಾನೇ ಸಹಾಯ ಮಾಡುತ್ತೆ. ಹಾಗೆ ಯಾರಿಗೆಲ್ಲ ಶುಗರ್ ಡಯಾಬಿಟಿಕ್ ಇರುತ್ತೆ ಅದನ್ನು ನಿಯಂತ್ರಣ ಮಾಡೋದಕ್ಕೂ ಕೂಡ ಈ ಜೀರಿಗೆ ಸಹಾಯ ಮಾಡುತ್ತೆ. ಇಮ್ಯುನಿಟಿ ಬೂಸ್ಟ್ ಮಾಡುತ್ತೆ. ಆಂಟಿ ಆಕ್ಸಿಡೆಂಟ್ ಗುಣಗಳಿದೆ. ಸೊ ಇದೇ ರೀತಿ ಹಲವಾರು ವಿಷಯದಲ್ಲಿ ನಮಗೆ ಈ ಜೀರಿಗೆ ತುಂಬಾನೇ ಉಪಯೋಗ, ಅದರಲ್ಲೂ ಆರೋಗ್ಯಕ್ಕೆ ತುಂಬಾನೇ ಉಪಯೋಗವಾದಂಥದ್ದು ಈ ಜೀರಿಗೆ. ನಿಮಗೆ ಬೇಕಿದ್ದಲ್ಲಿ ಇನ್ನೂ ಹೆಚ್ಚಾಗಿ ಕೂಡ ಜೀರಿಗೆ ಹಾಕಿ ಕುಡಿಬೋದು. ಜೀರಿಗೆನ ಸೋಸೋ ಅವಶ್ಯಕತೆ ಏನಿಲ್ಲ, ಜೀರಿಗೆ ಸಮೇತಾನೆ ಕುಡಿಯೋದ್ರಿಂದ ತುಂಬಾನೇ ಒಳ್ಳೆಯದು. ಸೊ ಇದು ಮೊದಲನೇ ಮೆಥಡ್. ಈಗ ಚೆನ್ನಾಗಿ ಕುದಿ ಬಂದಿದೆ, ಸ್ಟವ್ ಆಫ್ ಮಾಡ್ಕೊಳ್ಳೋಣ. ಸ್ಟವ್ ಆಫ್ ಮಾಡಿಕೊಂಡು ಇದನ್ನ ತಣ್ಣಗಾಗಕ್ಕೆ ಬಿಡೋಣ. ಸೊ ನೋಡಿ, ಜೀರಾ ವಾಟರ್ ರೆಡಿ ಇದೆ. ಸೊ ಈ ರೀತಿ ನೀರಿನಲ್ಲಿ ಜೀರಿಗೆನ ಕುದಿಸಿ ಕುಡಿಯೋದ್ರಿಂದ ನಮ್ಮ ಡೈಜೆಷನ್ಗೂ ಕೂಡ ಹೆಲ್ಪ್ ಆಗುತ್ತೆ. ಹಾಗೆ ಇಮ್ಯುನಿಟಿ ಬೂಸ್ಟ್ ಮಾಡುತ್ತೆ. ಹಾಗೆ ಯಾರಿಗೆಲ್ಲ ಕಾನ್ಸ್ಟಿಪೇಷನ್ ಪ್ರಾಬ್ಲಮ್ ಇದೆ ಅವ್ರಿಗೂ ಕೂಡ ಈ ಜೀರಾ ವಾಟರ್ ತುಂಬಾನೇ ಯೂಸ್ ಆಗುತ್ತೆ. ಸೊ ಇದು ಮೊದಲನೇ ಟಿಪ್ಪು. ಈಗ ಎರಡನೇ ಟಿಪ್ ಏನು ಅಂತ ನೋಡೋಣ ಬನ್ನಿ. ಎರಡನೇ ಟಿಪ್ ಏನಪ್ಪ ಅಂದರೆ, ನಾನಿಲ್ಲಿ ಒಂದು ಸ್ವಲ್ಪ ಶುಂಠಿಯನ್ನು ತಗೊಂಡಿದ್ದೀನಿ. ಸಿಪ್ಪೆಯನ್ನು ತೆಗೆದು ತೊಳೆದಿಟ್ಕೊಂಡಿರೋಂತಹ ಶುಂಠಿ. ಸೊ ಈ ಶುಂಠಿಯನ್ನು ನಾನು ಈ ರೀತಿ ಕಟ್ ಮಾಡಿಕೊಂಡು ಒಂದು ಕುಟ್ಟಾಣಿ ಒಳಗಡೆ ಹಾಕೊತಾ ಇದ್ದೀನಿ. ಸೊ ಈಗ ಇದನ್ನು ಜಜ್ಕೊಳ್ಳೋಣ. ಈ ರೀತಿ ಶುಂಠಿಯನ್ನು ಜಜ್ಕೋಬೇಕು. ಹಸಿ ಶುಂಠಿಯನ್ನು ತಗೊಂಡಿದ್ದೀನಿ. ಸೊ ಈಗ ಈ ಶುಂಠಿಯನ್ನು ತಗೊಂಡು ಈ ಜಜ್ಜಿರೋ ಅಂತಹ ಶುಂಠಿಯನ್ನು ನೋಡಿ ಈ ರೀತಿ ಹಿಂಡಿ ರಸ ತೆಕ್ಕೋಬೇಕು. ಸೊ ಇದೇ ರೀತಿ ಜಜ್ಜಿ ಇದರಲ್ಲಿರೋ ರಸನ ಚೆನ್ನಾಗಿ ಹಿಂಡ್ಕೋಬೇಕು. ಶುಂಠಿನೂ ಕೂಡ ಒಂದು ಒಳ್ಳೆ ಆರೋಗ್ಯದ ಬೆನಿಫಿಟ್ ಇರುವಂತಹ ಅಂಶಗಳು ಈ ಶುಂಠಿಯಲ್ಲಿವೆ. ಈ ಶುಂಠಿ ನಮ್ಮ ಜೀರ್ಣಕ್ರಿಯೆಗೆ ತುಂಬಾನೇ ಸಹಾಯ ಮಾಡುತ್ತೆ. ಹಾಗೆ ಗ್ಯಾಸ್ಟ್ರಿಕ್ ಸಮಸ್ಯೆಯನ್ನು ತಡೆಗಟ್ಟುತ್ತೆ. ಸೊ ಈ ರೀತಿ ಜಜ್ಜಿ ಮತ್ತೆ ಈ ರೀತಿ ಶುಂಠಿ ರಸವನ್ನು ತೆಕ್ಕೋಬೇಕು. ಸೊ 1 ಸ್ಪೂನ್ ಆಗುವಷ್ಟು ರಸ ಬಂದ್ರೂ ಸಾಕು. ಸೊ ನೋಡಿ ಫ್ರೆಂಡ್ಸ್, ಈ ರೀತಿ ಶುಂಠಿಯನ್ನು ಜಜ್ಜಿ ಶುಂಠಿಯ ರಸವನ್ನು ತೆಗೆದಿಟ್ಕೋಬೇಕು. 1 ಸ್ಪೂನ್ ಅಷ್ಟು ರಸ ಬಂದರೆ ಸಾಕು. ಈಗ ಇದಕ್ಕೆ 1 ಸ್ಪೂನ್ ಆಗುವಷ್ಟು ಜೇನುತುಪ್ಪನ ಸೇರಿಸ್ಕೊತಾ ಇದ್ದೀನಿ. ಸೊ ಜೇನುತುಪ್ಪ ಹಾಗೂ ಶುಂಠಿ ರಸನ ಈ ರೀತಿ ಮಿಕ್ಸ್ ಮಾಡಿ ಸೇವಿಸೋದ್ರಿಂದ ನಮ್ಮ ಗ್ಯಾಸ್ಟ್ರಿಕ್ ಸಮಸ್ಯೆ ಕಡಿಮೆ ಆಗ್ತಾ ಬರುತ್ತೆ. ಸೊ ಈ ಶುಂಠಿ ರಸ ಹಾಗೂ ಜೇನುತುಪ್ಪದ ಮಿಶ್ರಣನ ಸೇವಿಸಿದ ನಂತರ ಒಂದು 15 ನಿಮಿಷ ಏನನ್ನು ತಿನ್ನಬೇಡಿ. ಬೆಳಗ್ಗೆ ಎದ್ದು ಖಾಲಿ ಹೊಟ್ಟೆಲಿ ಈ ರೀತಿ ಮಾಡೋದ್ರಿಂದ ಗ್ಯಾಸ್ಟ್ರಿಕ್ ಸಮಸ್ಯೆ ಕಡಿಮೆ ಆಗ್ತಾ ಬರುತ್ತೆ. ಸೊ ನೋಡಿದ್ರಲ್ವಾ ಫ್ರೆಂಡ್ಸ್, ಎಷ್ಟು ಸಿಂಪಲ್ ಆಗಿರೋಂತಹ ಟಿಪ್ ಅಂತ. ಸೊ ಈ ರಸನ ಸೇವಿಸ್ತಾ ಬರೋದ್ರಿಂದ ನಿಮ್ಮಲ್ಲಿರೋ ಅಂತಹ ಗ್ಯಾಸ್ಟ್ರಿಕ್ ಸಮಸ್ಯೆ ಕಂಪ್ಲೀಟ್ ಆಗಿ ಕಡಿಮೆ ಆಗ್ತಾ ಬರುತ್ತೆ. ಇದನ್ನ 1-2 ರಿಂದ 3 ದಿನ ಟ್ರೈ ಮಾಡಿ ನೋಡಿ, ರಿಸಲ್ಟ್ ಖಂಡಿತವಾಗ್ಲೂ ನಿಮಗೆ ಸಿಕ್ಕೇ ಸಿಗುತ್ತೆ. ಈಗ ನಾನು 3ನೇ ಟಿಪ್ಪನ್ನು ತಿಳಿಸ್ಕೊಡ್ತಾ ಇದ್ದೀನಿ. 3ನೇ ಟಿಪ್ ಏನಪ್ಪಾ ಅಂದರೆ, ನಾನಿಲ್ಲಿ 1 ಗ್ಲಾಸ್ ಆಗುವಷ್ಟು ನೀರು ಮಜ್ಜಿಗೆಯನ್ನು ಮಾಡಿಟ್ಕೊಂಡಿದ್ದೀನಿ. ನೋಡಿ ಈ ರೀತಿ ಫುಲ್ ನೀರು ಮಜ್ಜಿಗೆಯನ್ನು ಮಾಡ್ಕೋಬೇಕು. ಈ ನೀರು ಮಜ್ಜಿಗೆ ಮಾಡಿದ ನಂತರ ಇದಕ್ಕೆ ನಾನು ಸ್ವಲ್ಪ ಜಜ್ಜಿರೋಂತಹ ಶುಂಠಿಯನ್ನು ಸೇರಿಸ್ಕೊತಾ ಇದ್ದೀನಿ. ಒಂದು ಅರ್ಧ ಸ್ಪೂನ್ ಆಗುವಷ್ಟು ಜಜ್ಜಿರೋಂಥ ಅಥವಾ 1 ಇಂಚ್ ಶುಂಠಿಯನ್ನು ಜಜ್ಜಿ ಈ ರೀತಿ ಹಾಕೊಳ್ಳೋಣ. ಹಾಗೆ 1 ಚಿಟಿಕೆ ಆಗುವಷ್ಟು ಹಿಂಗನ್ನು ಕೂಡ ಸೇರಿಸ್ಕೊತಾ ಇದ್ದೀನಿ, ಅಡಿಗೆ ಹಿಂಗು. ಹಾಗೆ ರುಚಿಗೆ ತಕ್ಕಷ್ಟು ಉಪ್ಪು, ಬೇಕಿದ್ದಲ್ಲಿ ಸೇರಿಸ್ಕೋಬೋದು, ಇಲ್ಲಾಂದರೆ ಸ್ಕಿಪ್ ಮಾಡ್ಕೊಂಡು ಹಾಗೆ ಕೂಡ ಕುಡಿಬೋದು. ಸೊ ಇದೆರಡು ಶುಂಠಿ ಹಾಗೂ ಈ ಇಂಗಲ್ಲಿರುವಂತಹ ಗುಣಗಳು ನಮ್ಮ ಗ್ಯಾಸ್ಟ್ರಿಕ್ ಸಮಸ್ಯೆಗೆ ರಾಮಬಾಣ ಅಂತಾನೆ ಹೇಳ್ಬೋದು. ಯೂಶಲಿ ಎಲ್ಲರೂ ಚಳಿಗಾಲ ಬಂದರೆ ಮಜ್ಜಿಗೆ ಕುಡಿದ್ರೆ ಶೀತ ಆಗುತ್ತೆ, ಅದಾಗತ್ತೆ ಇದಾಗತ್ತೆ ಅಂತ ಏನೇನೋ ಹೇಳ್ತಾರೆ. ಸೊ ನೀರು ಮಜ್ಜಿಗೆ ಕುಡಿಯೋದ್ರಿಂದ ನಮಗೆ ಯಾವುದೇ ವೆದರಲ್ಲೂ ಯಾವುದೇ ಸೀಸನಲ್ಲೂ ಯಾವುದೇ ರೀತಿ ಶೀತ ಹಾಗೂ ನೆಗಡಿ ಆಗೋದಿಲ್ಲ. ಸೊ ಧೈರ್ಯವಾಗಿ ನಾವಿದನ್ನ ಸೇವಿಸ್ಬೋದು. ಇದನ್ನ ಪ್ರತಿನಿತ್ಯ ಮಧ್ಯಾಹ್ನ ಊಟ ಆದ ನಂತರ
1 ಗ್ಲಾಸ್ ಈ ರೀತಿ ನೀರ್ ಮಜ್ಜಿಗೆ ಜೊತೆಗೆ ಶುಂಠಿ ಹಾಗೂ ಹಿಂಗನ್ನ ಸೇರಿಸ್ಕೊಂಡು ಕುಡಿಯೋದ್ರಿಂದ ನಮ್ಮ ಗ್ಯಾಸ್ಟ್ರಿಕ್ ಸಮಸ್ಯೆ ಕಡಿಮೆ ಆಗ್ತಾ ಬರುತ್ತೆ. ಸೊ ನೋಡಿದ್ರಲ್ವಾ ಫ್ರೆಂಡ್ಸ್, ಎಷ್ಟು ಸಿಂಪಲ್ ಆಗಿರುವಂತಹ 3 ಮನೆ ಮದ್ದುಗಳನ್ನ ನಾನು ತೋರಿಸ್ಕೊಟ್ಟಿದ್ದೀನಿ ಅಂತ. ಈ ರೀತಿ ಮಾಡ್ಕೊಂಡು ಬರೋದ್ರಿಂದ ನಮ್ಮ ಗ್ಯಾಸ್ಟ್ರಿಕ್ ಸಮಸ್ಯೆ ಖಂಡಿತವಾಗ್ಲೂ ಕಡಿಮೆ ಆಗೇ ಆಗುತ್ತೆ. ಸೊ ದಯವಿಟ್ಟು ಈ ಟಿಪ್ಪನ್ನ ನೀವು ಕೂಡ ಟ್ರೈ ಮಾಡಿ. ಹಾಗೂ ಇದರ ಜೊತೆಗೆ ನೀವು ಪ್ರತಿದಿನ ಧ್ಯಾನ ಪ್ರಾಣಾಯಾಮ ಅಭ್ಯಾಸ ಮಾಡ್ಕೊಳ್ಳಿ. ಇದರಿಂದ ನಿಮ್ಗೆ ಮುಂದೆ ಬರುವಂತಹ ಗ್ಯಾಸ್ಟ್ರಿಕ್ ಸಮಸ್ಯೆ ಪರ್ಮನೆಂಟ್ ಆಗಿ ಹೊರಟು ಹೋಗುತ್ತೆ. ನಿಮ್ಗೆ ಧ್ಯಾನ ಹಾಗೂ ಪ್ರಾಣಾಯಾಮದ ಬಗ್ಗೆ ವಿಡಿಯೋ ಬೇಕಿದ್ದಲ್ಲಿ ನಾನು ಕೆಳಗಡೆ ಡಿಸ್ಕ್ರಿಪ್ಷನ್ ಬಾಕ್ಸ್ ಅಲ್ಲಿ ಅದರ ಲಿಂಕ್ ಅನ್ನ ಹಾಕಿರ್ತೀನಿ. ನೀವು ಅಲ್ಲಿ ಹೋಗಿ ಪ್ರಾಣಾಯಾಮ ಹಾಗೂ ಧ್ಯಾನದ ಬಗ್ಗೆ ತಿಳ್ಕೋಬಹುದು. ಇಷ್ಟೆಲ್ಲ ಆಗಿ ಕೂಡ ನಿಮ್ಮ ಗ್ಯಾಸ್ಟ್ರಿಕ್ ಸಮಸ್ಯೆ ಕಮ್ಮಿನೇ ಆಗ್ತಿಲ್ಲ ಅಂದ್ರೆ ನೀವು ತಡ ಮಾಡ್ದೇನೆ ಡಾಕ್ಟರ್ನ ಭೇಟಿ ಮಾಡಿ ನಿಮ್ಮ ಸಮಸ್ಯೆಗೆ ಪರಿಹಾರ ಕಂಡ್ಕೊಳ್ಳಿ. ನೋಡಿದ್ರಲ್ವಾ ವೀಕ್ಷಕರೇ, ಗ್ಯಾಸ್ಟ್ರಿಕ್ ಅನ್ನೋದು ಎಷ್ಟು ದೊಡ್ಡ ಸಮಸ್ಯೆ, ಅದಕ್ಕೆ ಕಾರಣ ಏನು ಹಾಗೂ ಅದಕ್ಕೆ ಮನೆ ಮದ್ದು ಏನು ಅದೆಲ್ಲ ತಿಳ್ಕೊಂಡ್ರಲ್ವಾ. ನಿಮ್ಗೆ ಈ ವಿಡಿಯೋ ಇಷ್ಟ ಆಗಿದ್ದಲ್ಲಿ ಲೈಕ್ ಮಾಡೋದನ್ನ ಮರಿಬೇಡಿ ಹಾಗೂ ನಿಮ್ಮ ಫ್ಯಾಮಿಲಿ ಅಂಡ್ ಫ್ರೆಂಡ್ಸ್ಗೂ ಕೂಡ ಈ ವಿಡಿಯೋನ ಶೇರ್ ಮಾಡೋದನ್ನು ಕೂಡ ಮರಿಬೇಡಿ. ಮುಂದಿನ ಎಪಿಸೋಡ್ ನಲ್ಲಿ ನಾನು ಮತ್ತೊಂದು ವಿಷಯದ ಜೊತೆ ಭೇಟಿ ಆಗ್ತೀನಿ. ಅಲ್ಲಿವರೆಗೂ ವಿಡಿಯೋ ನೋಡಿದ್ದಕ್ಕಾಗಿ ಧನ್ಯವಾದಗಳು. ಇದೇ ರೀತಿ ಮತ್ತಷ್ಟು ಹೆಲ್ದಿ ಫುಡ್ ಹಾಗೂ ಹೆಲ್ದಿ ಇನ್ಫಾರ್ಮೇಶನ್ ಗಾಗಿ ನಮ್ಮ ಚಾನೆಲ್ ಅನ್ನ ತಪ್ಪದೆ ಈ ಕೂಡಲೇ ಸಬ್ಸ್ಕ್ರೈಬ್ ಮಾಡಿ.